ಸಿಂಹ ರಾಶಿ 2026 ವಾರ್ಷಿಕ ಭವಿಷ್ಯ. ದಯವಿಟ್ಟು ಈ ವಿಡಿಯೋಗೆ ಜೈ ಶ್ರೀ ಬನಶಂಕರಿ ಎಂದು ಕಮೆಂಟ್ ಮಾಡಿ. 2026ರಲ್ಲಿ ಈ ರಾಶಿಗೆ ಗುರುವಿನಿಂದ ವರ್ಷವಿಡೀ ಅಪಾರ ಸಂಪತ್ತು, ಕೋಟ್ಯಾಧಿಪತಿ ಯೋಗ. ಹೊಸ ವರ್ಷ ಸಿಂಹ ರಾಶಿಯವರಿಗೆ ಅನೇಕ ಮಹತ್ವದ ಬದಲಾವಣೆಗಳನ್ನು ತರಲಿದೆ. ಗಡಿಬಿಡಿ ಮತ್ತು ಆಡಂಬರವಿಲ್ಲದೆ ಕಷ್ಟಪಟ್ಟು ಕೆಲಸ ಮಾಡುವವರಿಗೆ ಅದೃಷ್ಟ ಅನುಕೂಲಕರವಾಗಿರುತ್ತದೆ. 2026ರಲ್ಲಿ ನೀವು ದೀರ್ಘಾವಧಿಯ ಹಣಕಾಸು ಯೋಜನೆಗಳತ್ತ ಒಲವು ತೋರುವಿರಿ. ಈ ಸಮಯದಲ್ಲಿ ಕೆಲವು ಗ್ರಹಗಳ ಅಶುಭ ಪ್ರಭಾವ ಕೆಲಸದ ಸ್ಥಳದಲ್ಲಿ ಆರ್ಥಿಕ ಏರಿಳಿತಗಳನ್ನು ತರಬಹುದು. ವರ್ಷದ ಆರಂಭ ಸವಾಲುಗಳಿಂದ ತುಂಬಿರುತ್ತದೆ, ಆದರೆ ಅಂತ್ಯ ನಿಮ್ಮ ಪರವಾಗಿರಲಿದೆ. ಹಾಗಾದರೆ ಯಾವ ತಿಂಗಳು ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಅನುಕೂಲಕರವಾಗಿದೆ ಎಂದು ತಿಳಿಯಿರಿ. ಹೊಸ ವರ್ಷದ ಆರಂಭ ಸಿಂಹ ರಾಶಿಯವರಿಗೆ ಕೊಂಚ ಏರಿಳಿತಗಳಿಂದ ಕೂಡಿರುತ್ತದೆ. ಸರ್ಕಾರ ಹುದ್ದೆ ಪಡೆಯುವ ನಿರೀಕ್ಷೆಯಲ್ಲಿ ಇರುವವರಿಗೆ ಇದು ಅತ್ಯುತ್ತಮ ಸಮಯ. ವಿದೇಶಿ ಪ್ರಯಾಣ ಮಾಡುವ ಸಾಧ್ಯತೆಗಳೂ ಇವೆ. ಜೂನ್ 2, 2026ರವರೆಗೆ ನಿಮ್ಮ 11ನೇ ಮನೆಯಲ್ಲಿ ಸಾಗುವ ಗುರು ಲಾಭವನ್ನು ಸೃಷ್ಟಿಸುವನು. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ನೀವು ಆನ್ಲೈನ್ ವ್ಯಾಪಾರ, ಸಾಮಾಜಿಕ ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿದ್ದರೆ ಈ ವರ್ಷದ ಆರಂಭ ಅದ್ಭುತವಾಗಿರುತ್ತದೆ. ಗುರುವಿನ ಆಶೀರ್ವಾದದಿಂದ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ನೋಡುತ್ತೀರಿ. ಆದ್ದರಿಂದ ಅದೃಷ್ಟವನ್ನು ಅವಲಂಬಿಸುವ ಬದಲು ನಿಮ್ಮ ಸಾಮರ್ಥ್ಯಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳುವುದು ಉತ್ತಮ. ಯಾಕೆಂದರೆ ಕೆಲ ಹಠಾತ್ ಸವಾಲುಗಳು ಎದುರಾಗಬಹುದು. ಷೇರು ಮಾರುಕಟ್ಟೆ ಅಥವಾ ಆಸ್ತಿಯಲ್ಲಿನ ಹಿಂದಿನ ಹೂಡಿಕೆಗಳು ಈ ಸಮಯದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ. ಸಿಂಹ ರಾಶಿಯವರಿಗೆ ವರ್ಷದ ಮಧ್ಯಮಾರ್ಧ ಅನುಕೂಲಕರವಾಗಿರುವುದಿಲ್ಲ. ಜೂನ್ 2026ರ ನಂತರ ಗುರು ನಿಮ್ಮ 12ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ವಿದೇಶಿ ಪ್ರಯಾಣ, ಆಧ್ಯಾತ್ಮಿಕತೆ ಮತ್ತು ವೆಚ್ಚಗಳೊಂದಿಗೆ ಸಂಬಂಧಿಸಿದೆ. ಈ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರುವುದು. ಸಿಂಹ ರಾಶಿಯವರಿಗೆ ವರ್ಷದ ಅಂತ್ಯವು ಅನುಕೂಲಕರವಾಗಿರುತ್ತದೆ. ವರ್ಷದ ಉತ್ತರಾರ್ಧದಲ್ಲಿ ಗುರು ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ಮೊದಲ ಮನೆಯ ಮೇಲೆ ಪ್ರಭಾವ ಬೀರಲಿದೆ. ಈ ಸಮಯ ನಿಮ್ಮ ಆತ್ಮವಿಶ್ವಾಸ ಮತ್ತು ಅದೃಷ್ಟವನ್ನು ಹೆಚ್ಚಿಸುವುದು. ಗುರುವಿನ ಶುಭ ಪ್ರಭಾವ ನಿಮ್ಮ ಹೂಡಿಕೆಗಳು, ಅದೃಷ್ಟ ಮತ್ತು ವ್ಯವಹಾರವನ್ನು ಬಲಪಡಿಸುವುದು. ಈ ಸಮಯದಲ್ಲಿ ಹೊಸ ವಾಹನ, ಮನೆ ಖರೀದಿ ಮಾಡುವ ಯೋಗವಿದೆ. ಹೂಡಿಕೆಗಳಿಂದಲೂ ಲಾಭ ಸಿಗಲಿದೆ. ದಯವಿಟ್ಟು ಈ ವಿಡಿಯೋಗೆಲ್ಲರಿಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಶ್ರೀ ಬನಶಂಕರಿ ಎಂದು ಕಾಮೆಂಟ್ ಮಾಡಿ.